cold bones. Yeah, that's my. ಹಲೋ ಫ್ರೆಂಡ್ಸ್, ನಾನು ಮಳವಳ್ಳಿ ಮಂಜ. ಈ ವಿಡಿಯೋದಲ್ಲಿ ಏನಪ್ಪ ಅಂದರೆ, ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಏನೇನೋ ಮನೆಗಳನ್ನ ಕೊಟ್ಟಿದ್ದಾರೆ, ಎಲ್ಲೆಲ್ಲಿ ರಿಜಿಸ್ಟ್ರೇಷನ್ ಕರೆದಿದ್ರು, ಯಾರ್ಯಾರು ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ, ಮತ್ತು ಜೊತೆಗೆ ರಿಜಿಸ್ಟರ್ ಮಾಡ್ಕೊಂಡಿರೋ ಅಂದರೆ ಕೆಲವೊಬ್ರು ರಿಜಿಸ್ಟರ್ ಆಗಿದೆ, ಇನ್ನು ಕೆಲವರು ದುಡ್ಡು ಕಟ್ಟಿದ್ದಾರೆ. ಅವ್ರಿಗೆಲ್ಲ ಆಲ್ರೆಡಿ ಮನೆಗಳದ್ದು ಕೀಗಳು ಕೊಟ್ಟಿದ್ದಾರೆ. ಎಲ್ಲೆಲ್ಲಿ ಅಂದರೆ ಒಂದು 4 ಕಡೆ ಕರೆದಿದ್ರು ರಿಜಿಸ್ಟ್ರೇಷನ್ನು. ಅಂದರೆ ಅಗ್ರಾರ್ಪಾಳ್ಯ ಸರ್ವೆ ನಂಬರ್ 29, 30 ಮತ್ತು ಇನ್ನೊಂದು 3-4 ಕಡೆ ಕರೆದಿದ್ರು. ಎಲ್ಲೆಲ್ಲಿ ಇದಾಗಿದೆ, ದುಡ್ಡು ಕಟ್ಟಿದ್ದಾರೆ, ಅವ್ರಿಗೆಲ್ಲರಿಗೂ ಕೂಡ ಕೀ ಕೊಟ್ಟು ಆಲ್ರೆಡಿ ಅವರು ಕೀ ಇಸ್ಕೊಂಡಿರೋರು ಆಲ್ರೆಡಿ ಸುಮಾರು ಜನ ಮನೆನ ಓಪನ್ ಮಾಡಿಕೊಂಡು ಕೆಲವರು ಹೋಗಿದ್ದಾರೆ. ಬಟ್ ಅವ್ರು ಹೇಳಿದ್ರು ಅವಾಗೇ, ನೀವೇನೋ ದುಡ್ಡು ಕಟ್ಟಿ ಮನೆ ಕೀ ತಗೊಂತು ಅಂದರೆ ನೀರ್ದು ಕಲೆಕ್ಷನ್ ಕೊಡ್ತೀವಿ ಅಂತ. ಜೊತೆಗೆ ಹಾಗಾಗಿ ಅವರು ಯಾರ್ಯಾರು ದುಡ್ಡು ಕಟ್ಟಿ ಮನೆ ಕೀ ತಗೊಂಡಿದ್ದಾರೋ ಅವ್ರದ್ದು ಮಾಮೂಲಿ ಮೀಟ್ರುಗಳು ಮತ್ತು ನೀರ್ದು ಕಲೆಕ್ಷನ್ ಕೂಡ ಕೊಟ್ಟಿದ್ದಾರೆ. ಮಾಮೂಲಿ ಅವ್ರ ಮನೆಗೆ ಏನೇನು ಕನೆಕ್ಷನ್ ಕೊಡಬೇಕು, ನೀರು ಕನೆಕ್ಷನ್ನು ಮತ್ತು KEB ಕಡೆಯಿಂದ ಅಂದರೆ KPTCL ಕಡೆಯಿಂದ ಅವ್ರ ಮನೆದು ಏನಿರುತ್ತೆ ಆ ಮನೆ ನಂಬರ್ಗೆ ಅವರು ಮೀಟ್ರ್ ಕೂಡ, ಯಾಕಂದರೆ 3,000 ರೂಪಾಯಿ ಸೇರ್ಸೇ ಅವರು ಮೀಟ್ರ್ ಚಾರ್ಜ್ 3,000 ಸೇರಿಸಿ ಅವರು ಕಟ್ಸ್ಕೊಂಡಿದ್ದಾರೆ ದುಡ್ಡನ್ನ. ಯಾವುದೋ ರಾಜೀವ್ ಗಾಂಧಿ ನಿಗಮದವರು ಏನು ದುಡ್ಡು ಕಟ್ಟಬೇಕು ಆ ದುಡ್ಡು ಜೊತೆಗೇ 3,000 ಸೇರಿಸಿ ಕಟ್ಕೊಂಡಿರ್ತಾರೆ, ಮೀಟ್ರ್ ಚಾರ್ಜನ್ನು ಸೇರಿಸಿ. ಹಾಗಾಗಿ ಅವರು KEB ಅವರು ಕನೆಕ್ಷನ್ನು ಕೂಡ ಕೊಟ್ಟಿದ್ದಾರೆ. ಆಲ್ರೆಡಿ ಅವರು ಸುಮಾರು ಜನ ಮನೇಲಿ ಆಲ್ರೆಡಿ ವಾಸ ಇದ್ದಾರೆ. ಈಗ ಹೋಗಿ ಅವ್ರು ಇನ್ನೇನೋ ಆಲ್ರೆಡಿ 15 ದಿನ, 1 ತಿಂಗಳಾಗ್ತಾ ಬರ್ತಾ ಇದೆ. ಮತ್ತು ಅದೇ ರಿಜಿಸ್ಟ್ರೇಷನ್ ಮಾಡಬೇಕಾದ್ರೆ ಅದು ಒಂದೊಂದು ಕಡೆ ಒಂದೊಂದು ರೇಟ್ ಇರ್ತದೆ. ಒಬ್ಬರು ಹೇಳಿದ್ದು, ಅವ್ರ ಹೆಸರು ಏನೋ ಅಂತ ಮರ್ತ್ಬಿಟ್ಟೆ, ಒಬ್ರು ಕಾಮೆಂಟ್ ಮಾಡಿದರು. ಅವರು ಹತ್ತತ್ರ 60,000 ರೂಪಾಯಿನ ಖರ್ಚು ಮಾಡಿದಾರಂತೆ. 60,000 ರೂಪಾಯಿ ಫೀಸು, ಮತ್ತು ಅದು ಏನೇನೋ ಅಂತ ಅಂದ್ಬಿಟ್ಟು 60,000 ರೂಪಾಯಿ ತಗೊಂಡ್ರು ಸರ್. ಬಟ್ ಬಿಲ್ ಬಂದಿರೋದು ಮಾತ್ರ ನನಗೆ ಅವರು ಪೂರ್ತಿ ರೆಸಿಪಿ ಕೊಟ್ಟಿರೋದು 40,000 ರೂಪಾಯಿಯೋ 42,000 ರೂಪಾಯಿ ರೆಸಿಪಿ ಕೊಟ್ಟಿದ್ದಾರೆ ಅಂತ ಅವ್ರು ಕಾಮೆಂಟ್ ಮಾಡಿದರು. ನಾನು ಹೇಳೋದೇನು ಅಂತಂದರೆ, ನೀವು ದುಡ್ಡೇನಾರು ಕೊಡ್ತು ಅಂದರೆ ಅದಕ್ಕೆ ತಕ್ಕಂಗೆ ನೀವು ರೆಸಿಪಿನ ತಗೊಳ್ಳಿ. ಕೇಳ್ದೇ ನೀವು ಸುಮ್ಮನೆ ಇಲ್ಲಿ ಬಂದು ನನ್ನ ಜೊತೆ ಕಾಮೆಂಟ್ ಮಾಡೋ ಬದಲು, ನೀವು ಕಾಮೆಂಟ್ ಮಾಡಿದ್ದು ಕರೆಕ್ಟು, ಅದಕ್ಕೊಂದು ಆನ್ಸರ್ ಕೊಡಬೇಕು. ಅದಕ್ಕೆ ನಾನು ಕೊಡ್ತಾ ಇದ್ದೀನಿ. ಇದನ್ನ ಹಿಂದಿನ ವೀಡಿಯೋದಲ್ಲಿ ನಾನು ಆಲ್ರೆಡಿ ಮಾಡಾಕಿದ್ದೆ. ಅವರು ಸ್ವಲ್ಪ ಸಮಥಿಂಗ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ರಿಜಿಸ್ಟರ್ ಮಾಡ್ಕೊಡೋರು. ಹಾಗಾಗಿ ನಿಮಗೆ ಆ ಥರ ಆಗಿದೆ ಅಂತ ಅನಿಸುತ್ತೆ. ಬಟ್ ತೊಂದರೆ ಇಲ್ಲ, ನೀವು ಮಾಡ್ಕೊಂಡಿದ್ದೀರಾ. ನಿಮಗೆ ಏನಾದರೂ ಡೌಟ್ ಇತ್ತು ಅಂತಂದರೆ ಅಲ್ಲೇ ನೀವು ಸರ್ ಕೇಳ್ಬೋದಾಗಿತ್ತು. ನೀವು 42,000 ರೂಪಾಯಿದು ನೀವು ರೆಸಿಪಿ ಕೊಟ್ಟಿದ್ದೀರಾ, ಬಟ್ ನಾನು ಕಟ್ಟಿರೋದು 60,000 ರೂಪಾಯಿ, ಯಾಕೆ ಇಷ್ಟು ಕೊಟ್ರಿ ಅಂತ ನೀವೇನಾದರೂ ಅಲ್ಲಿ ಅವ್ರಿಗೆ ಪ್ರಶ್ನೆ ಮಾಡಿತ್ತು ಅಂದರೆ ಅವರೇನೆ ನಿಮಗೆ ಏನು ಉತ್ತರ ಕೊಡಬೇಕು ಅದನ್ನು ಕೊಡ್ತಾ ಇದ್ರು. ಹಾಗಾಗಿ ನೀವು ಪ್ರಶ್ನೆ ಮಾಡಿಲ್ಲ, ಬಂದ್ಬಿಟ್ಟಿದ್ದೀರಾ. ಅದು ಈಗೇನು ಮಾಡೋಕ್ಕಾಗಲ್ಲ, ಬಿಟ್ಬಿಡಿ ಇವಾಗ. ಯಾಕಂದರೆ ಅದು ಮುಗೀತು ಅಷ್ಟೇ. ನೀವು ಅಲ್ಲೇ ಆ ಟೈಮ್ನಲ್ಲೇ ಅದನ್ನು ನೀವು ಪ್ರಶ್ನೆ ಮಾಡಬೇಕಾಗುತ್ತೆ. ಮಾಡಲಿಲ್ಲ ಅಂತಂದರೆ ಅಷ್ಟೇ, ಮುಗೀತು, ಏನು ತೊಂದರೆ ಇಲ್ಲ. ಈಗ ನೀವು ಮಾಡ್ಕೊಂಡಿದ್ದೀರ ರಿಜಿಸ್ಟ್ರೇಷನು, ನಿಮ್ಗೇನು ಮನೆ ಅಲರ್ಟ್ ಆಗಿದೆ ಅದು ತಗೊಂಡು ನಿಮ್ಮ ಬಣ್ಣ ನೀವು ಇರ್ಬೋದು ಅಷ್ಟೇ. ಅದು ಕೊಟ್ಟರೆ ಏನು ಮಾಡೋಕ್ಕಾಗಲ್ಲ. ಅದನ್ನು ಬೇರೆ ಸಮೇತ ಕಿತ್ತಾಕೋಕ್ಕಾಗಲ್ಲ, ಯಾರೇನು ಮಾಡೋಕ್ಕಾಗುತ್ತೆ. ಹಾಗಾಗಿ ಯಾರ್ಯಾರು ಈ ವಿಡಿಯೋದಲ್ಲಿ ಇಷ್ಟೇ ಮಾಹಿತಿ, ಯಾರ್ಯಾರು ದುಡ್ಡು ಕಟ್ಟಿ ಕೀ ತಗೊಂಡಿದ್ರು, ಮತ್ತು ಲೋನ್ ಮಾಡಿಸ್ಕೊಂಡು ಯಾರ್ಯಾರು ಕೀ ತಗೊಂಡಿದ್ರು ಅವ್ರಿಗೂ ಕೂಡ ಎಲ್ರಿಗೂ ಪ್ರತಿಯೊಂದು ಮನೆಗೆ ಯಾರ್ಯಾರ ಮನೆಗೆ ಕೀ ತಗೊಂಡಿದ್ದಾರೆ ಅವ್ರ ಮನೆಗಳಿಗೆ ಆಲ್ರೆಡಿ ಅವರು ಕಲೆಕ್ಷನ್ಗಳು ಕೊಡ್ತಾ ಇದ್ದಾರೆ. ನೀರು ಕಲೆಕ್ಷನ್ನು ಮತ್ತು KEB ಕಡೆಯಿಂದ ಮಾಮೂಲಿ ಮೀಟ್ರ್ ಕೂಡ್ಸೋದು ಎಲ್ಲ ಮಾಡಿ ಆಲ್ರೆಡಿ ಇದ್ದಾರೆ ಅಂತ ಹೇಳ್ಬೋದು. ನೋಡೋಣ ಮುಂದಿನ ದಿನಗಳಲ್ಲಿ. ಹಾಗಾಗಿ ಇನ್ನೂ ಸ್ವಲ್ಪ ಜನ ವೇಟ್ ಮಾಡ್ತಾ ಇದ್ದಾರೆ. ನನಗೆ ಇನ್ನೊಬ್ರು ಸಿಕ್ಕಿದ್ರು, ಅವರು ಕೂಡ ಹಾಕಿದಾರಂತೆ. ಬಟ್ ಅವ್ರದ್ದು ಏನೋ ಲೋನ್ ಆಗ್ತಿಲ್ಲ, ಏನೋ ಲೋನ್ದು ಪ್ರಾಬ್ಲಮ್ ಇದೆ ಅಂತ ಅವ್ರದ್ದು. ಅಂದರೆ ಆಲ್ರೆಡಿ ಅವರು ಆಯಪ್ಪ ಆಲ್ರೆಡಿ ಬೇರೆ ಕಡೆಯಿಂದ ಒಂದು ಲೋನ್ ತಗೊಂಡ್ಬಿಟ್ಟಿದ್ದಾನೆ. ಬೇರೆ ಇದರಿಂದ ಸ್ಕೀಮಿಂದ ಒಂದು ಲೋನ್ ಏನೋ ತಗೊಂಡ್ಬಿಟ್ಟಿದ್ದಾರೆ. ಅದ್ರದ್ದು ಇನ್ನೂ 1-2 EMI ಪೆಂಡಿಂಗ್ ಇದೆಯಂತೆ. ಹಾಗಾಗಿ ಅದು ಪೆಂಡಿಂಗ್ ಇರೋದ್ರಿಂದ ಈ ಮನೆಗೆ ಅವರು ಲೋನ್ ಕೊಡ್ತಾ ಇಲ್ಲ. ಹಾಗಾಗಿ ಅವ್ರಿಗೆ ಹೇಳಿದ್ರಂತೆ, ಇಲ್ಲ ಅಂದರೆ ಅವ್ರ ಆಯಪ್ಪನೇ ಹೇಳ್ದ ನನಗೆ, ಇಲ್ಲ ಅದನ್ನು ನಾನು ಕ್ಲಿಯರ್ ಮಾಡ್ತೀನಿ, ನಿಮ್ದು ಏನು ಬ್ಯಾಲೆನ್ಸ್ ಇದೆ ಆ ಬ್ಯಾಲೆನ್ಸ್ ಇರೋ EMIಗಳನ್ನ ನಾನು ಪೇ ಮಾಡಿಬಿಡ್ತೀನಿ, ಪೇ ಮಾಡಿಬಿಟ್ಟು ಆದಮೇಲೆ ನಾನು ಮಾಡ್ಕೊತೀನಿ ಅಂತ ಲಾಸ್ಟ್ ವೀಕಲ್ಲಿ ಸಿಕ್ಕಿ ಹೇಳಿದ್ರು. ಅವರು ಪೇ ಮಾಡಿಬಿಟ್ಟು ನಾನು ಮಾಡ್ಕೊತೀನಿ ಅಂತ ಅಂದರು. ಹಾಗಾಗಿ ಕೆಲವು ಕಡೆ ಕೆಲಸ ನಡೀತಾ ಇದೆ. ಮುಂದಿನ ದಿನಗಳಲ್ಲಿ
ಎಲ್ಲೆಲ್ಲಿ ಕೆಲಸ ಕಂಪ್ಲೀಟ್ ಆಗುತ್ತೋ ಅಲ್ಲಿ ಇದು ಮಾಡ್ತಾರೆ ಏನೋ ಮತ್ತೆ ರಿಜಿಸ್ಟ್ರೇಷನ್ನು ಮತ್ತೆ ಕರೆದು ಅವ್ರ ದುಡ್ಡು ಏನು ಕಟ್ಟಬೇಕು ಅದು ಕಳಿಸಿ ಮಾಮೂಲಿ ಮಿಕ್ಕವ್ರಿಗೆ ಮನೆಗಳನ್ನ ಕೊಡ್ತಾರೆ ಅಂತ ಹೇಳ್ಬೋದು. ಆ ಥರ ಇದೆ. ಇಷ್ಟು ಈ ವಿಡಿಯೋದ ಮಾಹಿತಿ. ಮತ್ತೆ ಇನ್ನೇನು ಬೇರೆ ಮಾಹಿತಿ ಇಲ್ಲ, ಯಾಕೆಂತಂದರೆ ಈಗ ಇಲ್ಲಿಗೆ ನಿಂತಿದೆ. ನೋಡೋಣ ಮುಂದೆ ಏನಾದರೂ ಬೇರೆ ಬೇರೆ ಮಾಹಿತಿ ಬಂತು ಅಂದರೆ ನಾನು ಹಿಂಗೆ ವಿಡಿಯೋ ಮಾಡಾಕ್ತೀನಿ. ಹಾಗೆ ನನ್ನ ಮಳವಳ್ಳಿ ಮಂಜ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ನೋಡೋದಕ್ಕೆ